ಎಲ್ಲ ಮಲಯಾಳಿ ವೋಟರ್ಸ್ಗೂ ಕೂಡ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅತ್ಯಂತ ಮಹತ್ವದ ಚುನಾವಣೆ ಕೇರಳದಲ್ಲಿ ನಡೀತಾ ಇದೆ. ಕೇರಳದ ಅಭಿವೃದ್ಧಿ ಸಲುವಾಗಿ, ಕೇರಳದ ಉಳಿವಿನ ಸಲುವಾಗಿ, ಕೇರಳದ ಸುರಕ್ಷತೆಯ ಸಲುವಾಗಿ ನಡೀತಾ ಇರುವಂಥ ಒಂದು ಚುನಾವಣೆ. ಕಳೆದ 78 ವರ್ಷಗಳಿಂದ UDF ಇಲ್ಲ LDF, LDF ಇಲ್ಲ UDF ಇದೇ ಅಲ್ಲಿ ನಡೆದಿತ್ತು. ಅಭಿವೃದ್ಧಿ ಆಗಿಲ್ಲ. ಬಹಳ ದೊಡ್ಡ ಪ್ರಮಾಣದ ವಿದ್ಯಾರ್ಥಿನಿಯರು ಓದಬೇಕು ಅಂದರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಬಹಳ ದೊಡ್ಡ ಪ್ರಮಾಣದ ಯುವಕರು ಯುವತಿಯರು ಉದ್ಯೋಗ ಬೇಕು ಅಂದರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ. ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ದೊಡ್ಡ ಕಂಪನಿಗಳು ಕೇರಳಕ್ಕೆ ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ಕಳೆದ 78 ವರ್ಷಗಳಿಂದ ಆಡಳಿತ ನಡೆಸಿರುವಂಥ UDF ಮತ್ತು LDF. ನರೇಂದ್ರ ಮೋದಿ ಅವರು ಕೊಟ್ಟಂತ ಹಣವನ್ನು ಸದುಪಯೋಗ ಮಾಡುವುದನ್ನು ಕೂಡ ಕೇರಳ ಸರ್ಕಾರ ಮಾಡ್ತಾ ಇಲ್ಲ. ಕೇರಳದ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವವರು ಬೇಕಾಗಿದೆ. ಈ ಧ್ವನಿ ಎತ್ತುವುದರ ಸಲುವಾಗಿ ಇವತ್ತು NDA ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೀವಿ. ಅವರು ಗೆದ್ದು ಹೋಗಬೇಕು. ನರೇಂದ್ರ ಮೋದಿ ಅವರು ಕೊಟ್ಟಂತ ಒಂದೊಂದು ಯೋಜನೆ ಕೂಡ ಕೇರಳದಲ್ಲಿ ಸದುಪಯೋಗ ಆಗಬೇಕು, ಜನರ ತನಕ ತಲುಪಬೇಕು. ಈ ಕಾರಣಕ್ಕಾಗಿ ಇವತ್ತು ಅತ್ಯಂತ ಕ್ರೂಷಿಯಲ್ ಆಗಿರುವಂಥ ಒಂದು ಚುನಾವಣೆಯನ್ನು ನಾವು ಕೇರಳದಲ್ಲಿ ಮಾಡ್ತಾ ಇದ್ದೀವಿ. ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ಕೇರಳದ ವಿದ್ಯಾರ್ಥಿನಿಯರಿಗೆ ಮತ್ತು ಯಾರು ಉದ್ಯೋಗವನ್ನು ಬಿಸ್ನೆಸ್ಸನ್ನು ಮಾಡ್ಕೊಂಡು ಇಲ್ಲಿದ್ದಾರೆ ಅವರಿಗೆ ವಿನಂತಿ ಮಾಡುವಂಥದ್ದು, ದಯಮಾಡಿ ಕೇರಳಕ್ಕೆ ಹೋಗಿ ಕೇರಳದ ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಯಾರು ಮತದಾರರಿದ್ದಾರೆ ಮತದಾರರು ಕೇರಳಕ್ಕೆ ತಲುಪಬೇಕು ಮತ್ತು ಮತವನ್ನು ಹಾಕಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋದಕ್ಕೆ ನಾವು ಇವತ್ತು ಸಭೆಯನ್ನು ಕರೆದಿದ್ವಿ. ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹಲವಾರು ಜನ, ಸ್ಪೆಷಲಿ ಕ್ರೈಸ್ತ ಬಂಧುಗಳು, ಕ್ರೈಸ್ತ ಬಿಸ್ನೆಸ್ ಮ್ಯಾನ್ಗಳು, ನಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು, ಮಲಯಾಳಿಯಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು, ಜಾತಿಯ ಸಂಘಟನೆಗಳು, ಅಯ್ಯಪ್ಪ ಸ್ವಾಮಿ ಸಂಘಟನೆಗಳು, ನಾರಾಯಣ ಗುರು ಸಂಘಟನೆ, NSS, BDJS ಎಲ್ಲರೂ ಕೂಡ ಬೆಂಗಳೂರಲ್ಲಿದ್ದಾರೆ. ಅವರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾವು ಕೇರಳಕ್ಕೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಚುನಾವಣೆ ಪ್ರಚಾರ ಮಾಡ್ತೀವಿ, ಹಾಗೆಯೇ ಮತವನ್ನು ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕಾಗಿ ಬಹಳ ಖುಷಿಯಾಗಿದೆ. ಕೇರಳದ ಚುನಾವಣೆಯಲ್ಲಿ NDA ಯಶಸ್ವಿ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ.